ಈ 2 ಸ್ಕೇಲ್‌ನ ಯೂಸ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಸೊ ಸ್ಕೇಲ್ ತಗೊಂಡ್ಬಿಟ್ರೆ ಸಾಲಲ್ಲ, ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು, ಈ ಸ್ಕೇಲ್‌ನ ನೀವು ರಾಂಗ್ ಆಗಿ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ರೈಟ್ ಆಗಿ ಕರೆಕ್ಟ್ ಆಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಪರ್ಟಿಕ್ಯುಲರ್ಲಿ ಈ ಸ್ಕೇಲ್ ಬಹಳ ಇಂಪಾರ್ಟೆಂಟ್. ಇದೆಲ್ಲ ಈಗ ಸ್ಲೀವ್ ಆರ್ಮೋರ್ ಶೇಪ್ ಹಾಕಕ್ಕೆ ತುಂಬಾನೇ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ರಾಂಗ್ ಆಗಿ ಹಾಕೊಂಡು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಯೂಸ್ ಮಾಡೋಕ್ಕೆ ಅಂತಲೇ ಒಂದು ದಾರಿ ಇದೆ, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಸ್ಕೇಲ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೇ ತಿಂಗಳು 10ನೇ ತಾರೀಕಿಂದ ಶುರುವಾಗ್ತಾ ಇದೆ. 10ನೇ ತಾರೀಕಿಂದ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲಾಗಿ 2 ನಿಮಿಷದಲ್ಲಿ ಹೇಳ್ಕೊಟ್ಬಿಡ್ತೀನಿ. ಸೊ ನೋಡಿ, ಮಷಿನ್ ಪ್ರಾಕ್ಟೀಸಿಂದ ಹಿಡಿದು ABCD ಬರಲ್ವಲ್ಲ ಅಂಥವ್ರಿಗೂ ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ. ಮತ್ತು ಅರ್ಧಂಬರ್ಧ ಕಲ್ತು ಬಿಟ್ಟಿರೋರಿಗೆ. ಸೊ ಆಲ್ರೆಡಿ ನನ್ನ ಹತ್ರ ಶಾಪ್ ಇಟ್ಟು ನಾರ್ಮಲ್ ಬ್ಲೌಸಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಇದೆ. ಸೊ ಅದನ್ನು ನಾನು ಕ್ಲಿಯರ್ ಮಾಡ್ಕೊಬೇಕು ಅಂತೇಳಿ ಆ ಥರದವರೆಲ್ಲ ನನ್ನ ಹತ್ರ ತುಂಬ ಜನ ಸೇರ್ಕೊಂಡಿದ್ದಾರೆ. ಸೊ ಎಲ್ಲರಿಗೂ ಅರ್ಥ ಆಗೋ ಥರ ನಾನು ಈ ಬೇಸಿಕ್ ಆನ್ಲೈನ್ ಕ್ಲಾಸ್ನ ಡಿಸೈನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸ್ಟೂಡೆಂಟ್ಸ್ ಸೇರಿಕೊಂಡು ತುಂಬ ಚೆನ್ನಾಗಿ ಕಲ್ತು ಹೋಗ್ತಾ ಇದ್ದಾರೆ. ಸೊ ABCD ಟೈಲರಿಂಗಲ್ಲಿ ABCD ಗೊತ್ತಿಲ್ದಿರೋರು ಕೂಡ ಇದರಲ್ಲಿ ಜಾಯಿನ್ ಆಗ್ಬೋದು. ಓಕೆನಾ. ಸೊ ಫಸ್ಟಿಗೆ ಮಷಿನ್ ಇನ್ಫಾರ್ಮೇಷನ್ ಇರುತ್ತೆ. ಮಷಿನನ್ನು ಹೇಗೆ ಮೇಂಟೈನ್ ಮಾಡೋದು, ಹೇಗೆ ಆಯಿಲ್ ಹಾಕೋದು, ಇದ್ರ ಬಗ್ಗೆ ಎಲ್ಲ. ಅದಾದಮೇಲೆ ಮಿಷಿನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು, ಸೊ ಅದನ್ನು ಫ್ಯಾಬ್ರಿಕಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು, ಪೇಪರ್ ಕಟಿಂಗ್ ಹೇಗೆ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ಅದರದೇ ಆದ ಒಂದು ವೇ ಇರುತ್ತೆ. ಇದನ್ನೆಲ್ಲ ಕಲ್ತ್ಕೊಂಡ್ರೆ ನೀವು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕು. ಇನ್ಕ್ಲೂಡಿಂಗ್ ನನ್ನ ಹತ್ರ ಶಾಪ್ ಇಟ್ಟು 5-6 ವರ್ಷ ಆಗಿದೆ. ಸೊ ಅವ್ರ ಹತ್ರ ಕೂಡ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಏನಕ್ಕಂದರೆ ಕೆಲವರು ಹೆಂಗೆಂಗೋ ಹೇಳ್ಕೊಡ್ತಾರೆ, ಸುಮ್ಮನೆ ಸ್ಟ್ರೈಟ್ ಸ್ಟಿಚ್ ಹಾಕಿದ್ರೆ ಸಾಕು ಸರಿ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಸ್ಟ್ರೈಟ್ ಸ್ಟಿಚ್ ಹಾಕಿದ ತಕ್ಷಣ ಅವ್ರು ಟೈಲರ್ಸ್ ಅಲ್ಲ. ಆ ಥರ ಬೇಕು ಅಂದರೆ ನಮ್ಮ ಮನೆಯಲ್ಲಿ 7ನೇ ಕ್ಲಾಸ್ ಮಗು ಇದೆ, ಅದೂ ಸ್ಟ್ರೈಟ್ ಸ್ಟಿಚ್ ಆಗುತ್ತೆ. ಹಾಗಂತೇಳಿ ಅವ್ರು ಟೈಲರಿಂಗ್ ಕಲ್ತ್ಬಿಟ್ಲು ಅಂತಲ್ಲ. ಸೊ ಅದಕ್ಕೆ ಅದ್ರದ್ದು ವೇ ಇದೆ. ಸೊ ಅದೇ ದಾರಿಲಿ ಕಲಿಬೇಕು. ಆವಾಗ ಮಾತ್ರ ಅದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ. ಸೊ ಮಷಿನ್ ಪ್ರಾಕ್ಟೀಸ್ ಇರುತ್ತೆ. ಅದಾದಮೇಲೆ ನಿಮಗೆ ಫ್ಯಾಬ್ರಿಕ್ ಪ್ರಾಕ್ಟೀಸ್ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಫಸ್ಟ್ ಒಂದು ಸಿಮ್ಮಿ ಬರುತ್ತೆ. ಸಿಮ್ಮಿ ನೀವು ಹೊಲ್ದ್ಬಿಟ್ಟು ಹಾಕ್ಕೊಳ್ಳಿ ಅಂತ ನಾನು ಹೇಳ್ಕೊಡಲ್ಲ, ಕಲಿಯೋಕ್ಕೆ ಅದೊಂದು ದಾರಿ. ಸೊ ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಸಿಮ್ಮಿ ಅಂತ ಅಂದರೆ ಸಿಂಪಲ್ ಅನಿಸುತ್ತೆ ನಿಮಗೆ, ಬಟ್ ಅದರದನ್ನೇ ನನ್ನ ಹತ್ರ 3ರಿಂದ 4 ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕಂದರೆ ಇನ್ಫಾರ್ಮೇಷನ್ ಅಷ್ಟಿರುತ್ತೆ ಅದರಲ್ಲಿ. ಹೇಗೆ ಹಾಕ್ಕೊಳ್ಬೇಕು, ಏನು ಪ್ರಾಬ್ಲಮ್ ಆಗುತ್ತೆ, ಈ ಥರ ಮಾಡಿದ್ರೆ ಮುಂದಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತು ಫಾರ್ಮುಲಾ ಹೆಂಗೆ ಯೂಸ್ ಮಾಡೋದು. ಸೊ ಫಾರ್ಮುಲಾಸ್ ಬೇಕು, ಮತ್ತು ನೋಟ್ಸ್ ಇದೆಲ್ಲ ಸೇರಿ ನಿಮಗೆ ಆಗುತ್ತೆ. ಅವಾಗ ಒಂದಷ್ಟು ಟೈಲರಿಂಗ್ ನಿಮಗೆ ತಲೆಗೆ ಹೋಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಸ್ಮಾಲ್ ಸೈಜ್, ಸಣ್ಣ ಮಕ್ಳಿಗೆ ಆಗ್ತಾರಲ್ಲ ಬ್ಲೌಸ್, ಅದು ಸಣ್ಣ ಮಕ್ಳಿಗಾದ್ರೂ ಹೊಲಿರಿ, ದೊಡ್ಡವರಿಗಾದ್ರೂ ಹೊಲಿರಿ. ಬಟ್ ಯಾವ ಸೈಜ್ ಆದರೂ ನೀವು ಹೊಲಿಬೇಕು. ಆ ಲೆವೆಲ್ಗೆ ಸಿಮ್ಮಿ ಆಗಿದ ತಕ್ಷಣ ಆ ಲೆವೆಲ್ಗೆ ಸ್ಮಾಲ್ ಸೈಜ್ ಬ್ಲೌಸ್ಗೆ ರೀಚ್ ಆಗ್ತೀರಾ. ಅದಾದಮೇಲೆ 6 ಪೀಸ್ ಪೆಟಿಕೋಟ್ ಇರುತ್ತೆ. 6 ಪೀಸ್ ಪೆಟಿಕೋಟ್. ಸೊ ಎಲ್ಲರೂ ರೆಡಿಮೇಡೇ ತೊಗೊಳ್ಳೋದು, ಇನ್ಕ್ಲೂಡಿಂಗ್ ನಾನು ರೆಡಿಮೇಡೇ ತೊಗೊಳ್ಳೋದು. ಹಾಗಂತ ಹೇಳ್ಬಿಟ್ಟು ನೀವು ಅದನ್ನು ಕಲಿಬಾರ್ದು ಅಂತಲ್ಲ. 6 ಪೀಸ್ ಪೆಟಿಕೋಟ್ ಕಲಿತ್ರೆ ನೆಕ್ಸ್ಟ್ ನೀವು ಅನಾರ್ಕಲಿ ಡ್ರೆಸ್, ಇದಕ್ಕೆಲ್ಲ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಫಿನಿಶಿಂಗ್ ನೀಟಾಗಿ ಬರುತ್ತೆ. 6 ಪೀಸ್ ಪೆಟಿಕೋಟ್ ಒಂದು ನೀವು ಕಲ್ತ್ಕೊಂಡ್ರೆ ಅನಾರ್ಕಲಿ ಡ್ರೆಸ್ಗೆ ನೀವು ಎಷ್ಟು ಅಂದರೆ ಟಾಪ್ ಒಂದು ಕಲ್ತ್ಕೊಂಡ್ಬಿಟ್ರೆ 6 ಪೀಸ್ ಪೆಟಿಕೋಟ್ ಕಲ್ತ್ಕೊಂಡ್ರೆ ನೀವು ಅನಾರ್ಕಲಿ ಡ್ರೆಸ್ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇರೋದು. ಅದಾದಮೇಲೆ ಫ್ರಿಲ್ ಫ್ರಾಕ್, ಸಣ್ಣ ಮಗುಗೆ ಫ್ರಿಲ್ ಫ್ರಾಕ್, ಅಥವಾ ಅದನ್ನು ನೀವು ದೊಡ್ಡವ್ರಿಗಾದ್ರೂ ಮಾಡ್ಕೊಳ್ಳಿ, ಸಣ್ಣ ಮಕ್ಳಿಗಾದ್ರೂ ಮಾಡ್ಕೊಳ್ಳಿ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು, ಅದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಅಂಬ್ರೆಲಾ ಫ್ರಾಕ್ ಇರುತ್ತೆ. ಸೇಮ್ ಅದು ಅಷ್ಟೇ, ದೊಡ್ಡವ್ರಿಗಾದ್ರೂ ಸರಿ, ಮೀಡಿಯಮ್ ಅವ್ರಿಗಾದ್ರೂ ಸರಿ, ವಯಸ್ಸಾಗಿರೋರ್ಗಾದ್ರೂ ಸರಿ, ಚಿಕ್ಕ ಮಗು ಆದರೂ ಸರಿ, ಅದೂ ನಿಮ್ಗೆ ಇರುತ್ತೆ. ಅದಾದಮೇಲೆ ಕಂಪ್ಲೀಟ್ ಒಂದು ಟಾಪ್ ಮತ್ತು ಪ್ಯಾಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಇರುತ್ತೆ. ಕಂಪ್ಲೀಟ್ ಡ್ರೆಸ್ ಟಾಪ್ ಮತ್ತು ಪ್ಯಾಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಇರುತ್ತೆ. ಮತ್ತು ಬಾಡಿ ಮೆಷರ್ಮೆಂಟ್ ಇರುತ್ತೆ, ನೋಟ್ಸ್ ಇರುತ್ತೆ. ಅದಾದಮೇಲೆ ಲೆಹೆಂಗಾ ಇರುತ್ತೆ. ನೋಡಿ, ಇಲ್ಲಿ ಲೆಹೆಂಗಾ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ಸ್ಮಾಲ್ ಸೈಜ್ ಬ್ಲೌಸ್ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಸ್ಮಾಲ್ ಸೈಜ್ ಇಲ್ಲಿದೆ ನೋಡಿ. ಸೊ ಇದು ಬರುತ್ತೆ, ಈ ಲೆಹೆಂಗಾಗೆ ಹಾಕ್ಕೋಬೋದು. ಅಥವಾ ಲಾಸ್ಟಲ್ಲಿ ನಿಮಗೆ 4 ಡಾಟ್ ಬ್ಲೌಸ್ ಇಟ್ಟಿದ್ದೀನಿ. ಸೊ ಲೆಹೆಂಗಾಗೆ 4 ಡಾಟ್ ಬ್ಲೌಸ್ನು ಕೂಡ ನೀವು ಹಾಕ್ಕೊಳ್ಬೋದು. ಸೊ ಆ ರೀತಿ ನಿಮಗೆ ಆಪ್ಷನಲ್ ಇಟ್ಟಿದ್ದೀನಿ. 4 ಡಾಟ್ ಬ್ಲೌಸ್, ಈಗ ಇದಿಷ್ಟೆಲ್ಲ ಕಲ್ತಿರ್ತೀರಲ್ಲ, ಲಾಸ್ಟಲ್ಲಿ ನೀವು 4 ಡಾಟ್ ಬ್ಲೌಸಿಗೆ ಬರ್ತೀರಲ್ಲ, ಈ 4 ಡಾಟ್ ಬ್ಲೌಸಿಗೆ ಬರೋಷ್ಟೊತ್ತಿಗೆ 90% ಟೈಲರಿಂಗ್ ಕಲ್ತಿರ್ತೀರ. ಇನ್ನು 10% ಅಷ್ಟೇ 4 ಡಾಟ್ ಬ್ಲೌಸ್ನ ನಾನು ಹೇಳ್ಕೊಟ್ಟಿದ ತಕ್ಷಣ ಈ ರೀತಿ ನೀವು ಮಾಡ್ತೀರಾ. ಸೊ ಆ ಲೆವೆಲ್ಗೆ ಅಲ್ಲಿಗೆ ನಾನು ರೀಚ್ ಮಾಡ್ತೀನಿ. ಅಲ್ಲಿ ನಿಮಗೆ ಈ 4 ಡಾಟ್ ಬ್ಲೌಸ್ ಅಂತ ಬಂದಾಗ ಬಾಡಿ ಮೆಷರ್ಮೆಂಟ್, ಕಟ್ಟಿಂಗ್, ಸ್ಟಿಚಿಂಗ್, ಅಳತೆ, ಬ್ಲೌಸಿಂದ ಅಳತೆ ತೊಗೊಳ್ಳೋದು, ನೋಟ್ಸ್, ಮತ್ತು ಚಾರ್ಟ್ ಸಿಗುತ್ತೆ. ನನ್ನದೇ ಆದ ಒಂದು ಚಾರ್ಟ್ ಇದೆ. ಸೊ ಯಾವ ಮೆಷರ್ಮೆಂಟ್ಗೆ ಏನು ಇಟ್ಕೊಬೇಕು, ಯಾವ ಆರ್ಮೋಲ್, ನೆಕ್ ವಿಡ್ತ್, ಸೊ ಶೋಲ್ಡರ್, ಇದೆಲ್ಲ ಡೀಪ್ ನೆಕ್ಗೆ ಅನುಗುಣವಾಗಿ ಯಾವ ಥರ ಇಟ್ಕೊಳ್ಬೇಕು, ಯಾವ ಡೀಪ್ಗೆ ಎಷ್ಟು ಇಟ್ಕೊಳ್ಬೇಕು, ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಸೊ ಮಿಸ್ ಮಾಡ್ಕೊಂಬೇಡಿ. ಇದೇ ತಿಂಗಳು 10ನೇ ತಾರೀಕಿಂದ ಶುರು ಆಗುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ವಿಷಯ, ನನಗೆ ಬ್ಲೌಸ್ ಕ್ಲಾಸ್ ಮಾತ್ರ ಒಂದು ಹೇಳ್ಕೊಡಿ ಅಂತ ಕೆಲವ್ರು ಕೇಳ್ತಾರೆ. ಸೊ ನೋಡಿ, ನಾನು ಈಗಾಗಲೇ ಸುಮಾರಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಬರೀ ಬ್ಲೌಸ್ ಕ್ಲಾಸ್ ಮಾತ್ರ ನಾನು ಒಂದು ಕೊಡಲ್ಲ.
ಸೊ ಏನಕ್ಕೆ ಅಂತಂದರೆ ಮೇಡಮ್ ನಾನು ಇವೆಲ್ಲ ಹಾಕಲ್ಲ, ನನಗೆ ಬ್ಲೌಸ್ ಒಂದು ಕಲ್ತ್ಕೊಂಡ್ಬಿಟ್ರೆ ಸಾಕು, ನಾನು ಅದೊಂದರಲ್ಲಿ ಅರ್ನ್ ಮಾಡ್ಕೊಳ್ತೀನಿ. ನೋಡಿ ಇವೆಲ್ಲ ಕಲ್ತ್ಕೊಂಡ್ರೆ ನೀವು ಬ್ಲೌಸ್ ಕಲಿಯೋಕ್ಕಾಗುತ್ತೆ. ಇಲ್ಲಿ ಯಾವುದು ಕಲಿದ್ರೆ ಡೈರೆಕ್ಟ್ ಬ್ಲೌಸ್ ಕಲಿಯೋಕ್ಕೆ ಹೋದರೆ ನನ್ನ ಹತ್ರನೇ ಸುಮಾರಷ್ಟು ಬೇಕಾದಷ್ಟು ಜನ ಇದ್ದಾರೆ, ಅರ್ಧಂಬರ್ಧ ಕಲ್ತ್ಬಿಟ್ಟಿರೋರು. ಆಲ್ರೆಡಿ ನಾನು ಮನೆಯಲ್ಲಿ ಕೂತ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ, ಬಟ್ ಯಾವುದು ಪರ್ಫೆಕ್ಟ್ ಬರ್ತಿಲ್ಲ, ಕಂಪ್ಲೇಂಟ್ ಬರ್ತಿದೆ. ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಬರೀ ಬ್ಲೌಸ್ ಒಂದು ಡೈರೆಕ್ಟ್ ಕಲ್ತು ಬಿಡ್ತೀನಿ ಅಂತ. ಈಗ ನೋಡಿ ಕೆಲವರು ದುಡ್ಡುಗೋಸ್ಕರ ಮಾಡ್ತಾರೆ. ಒಂದು ಬ್ಲೌಸ್ ಕಟ್ಟಿಂಗ್ಗೆ ನೀವು ಎಷ್ಟೊಂದು ಇಸ್ಕೊಳ್ತಾರೆ, ಬರೀ ಬ್ಲೌಸ್ ಒಂದೇ ಸಾಕಾ, ಬನ್ನಿ ನಿಮ್ಮ ಮೆಷರ್ಮೆಂಟ್ ತೆಗಿತೀನಿ ಅಂತ ಅವರೇ ತೆಗಿತಾರೆ. ಸೊ ಅವರೇ ಹೇಳ್ತಾರೆ ಶೋಲ್ಡರ್ ಇಷ್ಟಿಡಿ, ನೆಕ್ ಬಿಡ್ತಿಡಿ, ಆರ್ಮೋಲ್ ಇಷ್ಟಿಡಿ, ಈ ಥರ ಶೇಪ್ ಹಾಕಿ ಅಂತ. ಕೆಲವು ಕಡೆ ನಿಮ್ಗೆ ಹಾಕಕ್ಕೆ ಬರಲಿಲ್ಲ ಅಂದರೆ ಅವರೇ ಹಾಕ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಈ ಥರ ಎಲ್ಲ ಕಟಿಂಗ್ ಮಾಡಿ ಅಂತ. ಆಮೇಲೆ ಹೇಳ್ತಾರೆ ಈ ಥರ ಸ್ಟಿಚಿಂಗ್ ಮಾಡಿ, ಇದನ್ನ ಇಟ್ಕೊಂಡು ಹಿಂಗೆ ಅಟ್ಯಾಚ್ ಮಾಡಿ, ಇದನ್ನ ಇಟ್ಕೊಂಡು ಹಿಂಗೆ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ. ನೀವು ಮಾಡ್ತೀರಾ, ಓಕೆ ನಿಮ್ಮ ಬ್ಲೌಸ್ ಕ್ಲಾಸ್ ಫಿನಿಶ್, ಹೋಗಿ ಮನೆಗೆ ಅಂತಾರೆ. ಸೊ ಆರಾಮಾಗಿ ದುಡ್ಡು ತೊಗೊಂಡು ನಾನು ಆ ಕೆಲಸನ ಮಾಡ್ಬೋದು. ಬರೀ ಬ್ಲೌಸ್ ಕ್ಲಾಸ್ ಕೊಡ್ತೀನಿ ಅಂದರೆ ಬೇಕಾದಷ್ಟು ಜನ ಇದ್ದಾರೆ ತೊಗೊಳ್ಳೋವಂಥವ್ರು. ಬಟ್ ನಾನು ಆ ಥರ ಮಾಡ್ತಾಯಿಲ್ಲ, ಬರೀ ದುಡ್ಡೊಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿಲ್ಲ. ನಾನು ದುಡ್ಡು ತೊಗೊಳ್ತಾ ಇರೋದು ನಂದು ಏನು ಕೆಲಸ ಇದೆ, ಸೊ ಅದಕ್ಕೆ ಫೀಸ್ ಅಂತ ತೊಗೊಳ್ತಾ ಇದ್ದೀನಿ. ಯಾಕಂದರೆ ನನಗೂ ಜೀವನ ನಡಿಬೇಕು. ಹಾಗಂತೇಳಿ ನಿಮಗೆ ಏನೋ ಒಂದು ಮಾಡದೆ ಬಿಸಾಕದೆ ಅಲ್ಲ, ನನ್ನ ಕ್ಲಾಸಿಗೆ ಸೇರ್ಕೊಂಡಿರೋರು ಪರ್ಫೆಕ್ಟ್ ಆಗಬೇಕು, ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬೇಕು. ಸೊ ಈಗ ಯಾರು ಸುಮಾರಷ್ಟು ನನ್ನ ಹತ್ರ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅದ್ರದ್ದು ನಂಬರ್ ಹೇಳೋಕ್ಕಾಗಲ್ಲ ಪಬ್ಲಿಕಲ್ಲಿ, ಅಷ್ಟು ಜನ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅವರೆಲ್ಲ ಪರ್ಫೆಕ್ಟ್ ಆಗಿದ್ದಾರೆ. ಮತ್ತು ಕೆಲವರು ಆಲ್ರೆಡಿ ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ದಾರೆ. ನಿಮ್ಮಿಂದ ನಾವು ಬೊಟಿಕ್ ಓಪನ್ ಮಾಡ್ಕೊಂಡಿದ್ದೀನಿ, ಇವತ್ತು ಅರ್ನ್ ಮಾಡ್ತಾಯಿದ್ದೀನಿ. ಬೇಕಾದಷ್ಟು ಮೆಸೇಜ್ ಬರುತ್ತೆ. ಸುಮಾರಷ್ಟು ವಿಡಿಯೋಸಲ್ಲಿ ನೀವು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಇದೆ, ಎಲ್ಲ ನಾನು ಆನ್ಲೈನ್ ಸ್ಟೂಡೆಂಟ್ಸ್ ಹಾಕಿರೋಂಥವ್ರು. ಸೊ ನಾನು ಒಬ್ರಿಗೆ ಹೇಳಿ ಇಬ್ರಿಗೆ ಹೇಳಿ ಹಾಕಿಸ್ಬೋದು, ಅಷ್ಟು ಜನಕ್ಕೆ ಹಾಕಿ ಅಂತ ಹೇಳಿ ಹಾಕ್ಸೋಕ್ಕಾಗಲ್ಲ. ನಾನು ಇದುವರೆಗೂ ಕೇಳಿರೋದು ರಿವ್ಯೂ ಕೊಡಿ, ನಿಮಗೆ ಏನು ಅನಿಸುತ್ತೆ ಅದನ್ನು. ಸೊ ಈ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ, ಓಕೆ ಆನ್ಲೈನ್ ಸ್ಟೂಡೆಂಟ್ಸ್ ಪ್ಲೀಸ್ ನಿಮಗೆ ಏನು ಅನಿಸುತ್ತೆ ನನ್ನ ಕ್ಲಾಸ್ ಬಗ್ಗೆ ರಿವ್ಯೂ ಕೊಡಿ, ಹಾನೆಸ್ಟಾಗಿ ಕೊಡಿ ಆಯಿತಾ. ಮತ್ತು 95% ಡೌಟ್ ಬಂದಿಲ್ಲ, 99% ಅಂದ್ರೂ ಪರವಾಗಿಲ್ಲ, ನನ್ನ ಕ್ಲಾಸಲ್ಲಿ ಡೌಟ್ಸ್ ಬರಲ್ಲ. ಬಾರ್ದು ಅಂತ ಅಲ್ಲ, ಬಂದರೆ ಖಂಡಿತ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ, 2000 ರುಪೀಸ್. ಸೊ 10ನೇ ತಾರೀಕಿಂದ ಶುರುವಾಗ್ತಾ ಇದೆ, ಇದೇ ತಿಂಗಳು 10ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ಜಾಯಿನ್ ಆಗ್ಬೋದು. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವಾಗೆಲ್ಲ ಇದು ಬಂದು ಭಾಳ ದಿವಸ ಆಯಿತು, ಬಟ್ ನಾನು ಇದು ಯಾವುದು ಯೂಸ್ ಮಾಡ್ತಿರಲಿಲ್ಲ. ತುಂಬ ಜನ ಕೇಳ್ತೀರಿ ಮೇಡಮ್ ಮಾರ್ಕೆಟಲ್ಲಿ ತುಂಬ ಒಳ್ಳೊಳ್ಳೆ ಸ್ಕೇಲ್ಸ್ ಬಂದಿದೆ, ನೀವು ಯಾಕೆ ಯೂಸ್ ಮಾಡಲ್ಲ, ಯಾವ ವಿಡಿಯೋದಲ್ಲಾದರೂ ನೀವು ಬರೀ ಕೈಯಲ್ಲಿ ಹಾಗೆ ಹಾಕ್ತೀರಾ, ಇದನ್ನೆಲ್ಲ ಯಾಕೆ ಯೂಸ್ ಮಾಡಲ್ಲ ಅಂತ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ, ಯಾವ ರೀತಿ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ, ಇದನ್ನೆಲ್ಲ ಡೈರೆಕ್ಟ್ ನಾನು ನಿಮಗೆ ಫ್ಯಾಬ್ರಿಕ್ ಮೇಲೆ ಹಾಕಿ ತೋರಿಸ್ತೀನಿ. ಸೊ 2 ಸ್ಕೇಲ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಿದ್ರೆ ರಾಂಗ್ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟೇ ಹೇಳಿದಾಗೆ ಸೊ ನೋಡಿ, ಇಲ್ಲಿ ನನಗೆ ಏನು ಮಿಕ್ಕಿದೆ ಫ್ಯಾಬ್ರಿಕ್ ಅದನ್ನು ನಾನು 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇವ್ರದ್ದು ತೋಳಿನ ಉದ್ದ 10 ಕಾಲಿದೆ. 10 ಕಾಲ್ಗೆ 1 ಇಂಚು ಸೇರಿಸಿದ್ರೆ 11 ಕಾಲಾಗುತ್ತೆ. ಸೊ ಇಲ್ಲಿಂದ ನಾನು 11 ಕಾಲ್ಗೆ ಮಾರ್ಕ್ ಹಾಕೊಳ್ತೀನಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಅದಾದಮೇಲೆ ಇಲ್ಲಿಂದ ನಮ್ಮ ಏನು ಚೆಸ್ಟ್ ಮೆಷರ್ಮೆಂಟು, ಸೊ ಇದ್ರದ್ದು ಆಲ್ರೆಡಿ ನಾನು ಬಾಡಿ ಮೆಷರ್ಮೆಂಟು, ಹೆವಿ ಸೈಜ್ ಬಾಡಿ ಮೆಷರ್ಮೆಂಟ್ ಬ್ಲೌಸ್ನ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡಿ. ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 41 ಇಂಚು. 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.1 ಬರುತ್ತೆ, ನೀವು 4 ಅಂತ ಕನ್ವರ್ಟ್ ಮಾಡ್ಬೋದು. ಸೊ ಇದು ಬಂದು ಲೈನ್ ಬೈಸಿಪ್ ಲೈನ್ ಅಥವಾ ಸ್ಲೀವ್ ಡೌನಿಂಗ್ ಅಂತ ಕರಿಬೋದು. ಸೊ ಈಗ ಇವ್ರದ್ದು ಆರ್ಮೋಲ್ ರೌಂಡು, ಸೊ ಆರ್ಮೋಲ್ ರೌಂಡ್ ಮೆಷರ್ ಹೇಳಿದ್ದೆ. ಸೊ ಆದರೂ ನೀವು ಇಲ್ಲೊಂದ್ಸರಿ ಮೆಷರ್ ಮಾಡ್ಕೊಳ್ಳಿ ನೀವು ಸ್ಲೀವ್ ಕಟ್ಟಿಂಗ್ ಮಾಡೋವಾಗ. ಸೊ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ, ಸೊ ಇವ್ರದ್ದು 9 ಇಂಚು ಬರುತ್ತೆ ಆಯಿತಾ. ಸೊ 9 ಇಂಚ್ ಆರ್ಮೋಲ್ ರೌಂಡ್ ಬರುತ್ತೆ. ಈಗ ಇವ್ರದ್ದು ತೋಳಿನ ಸುತ್ತಳತೆ ನೋಡ್ಕೊಳ್ಳೋಣ. ತೋಳಿನ ಸುತ್ತಳತೆ, ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು 5.25 ಇಂಚ್ ಬರ್ತಾ ಇದೆ. ತೋಳಿನ ಸುತ್ತಳತೆ ಬಂದು 5.25 ಇಂಚ್ ಬರುತ್ತೆ. 5.25 ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ. ಸೊ 5.25 ಇಂಚಿಗೆ ಮಾರ್ಕ್ ಹಾಕಿದಾಯಿತು. ಈಗ ಪಕ್ಕದಲ್ಲಿ ಮಾರ್ಜಿನ್ 2 ಇಂಚಿಗೆ ತೊಗೋಬೇಕು. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 9 ಇಂಚು. ನೋಡಿ ಇಲ್ಲಿ ಈ ಕಾರ್ನರಿಂದ 9 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್. ಈಗ ಈ ಲೈನ್ಗಳನ್ನ ಫಸ್ಟ್ ನಾವು ಸೇರಿಸ್ಕೊಂಬಿಡೋಣ ಈ ರೀತಿ, ಓಕೆನಾ.
ಸೊ ಈಗ ಆರ್ಮೋಲ್ ಸ್ಕೇಲ್ ಬಗ್ಗೆ ಇವತ್ತಿನ ವಿಡಿಯೋ ಅಲ್ವಾ. ಸೊ ಆರ್ಮೋಲ್ ಸ್ಕೇಲ್ನ ಯಾವ ರೀತಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋದು, ಸೊ ಇದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ನೀವು ಹೆಂಗೆ ಬೇಕು ಅಂದರೆ ಹಂಗೆ ಸ್ಕೇಲ್ ಇಟ್ಟರೆ ಅದು ಹಾಳಾಗೋದು ಪಕ್ಕ ಗ್ಯಾರಂಟಿ ಇರುತ್ತೆ. ಸೊ ಹಾಳಾಗಬಾರ್ದು, ಪರ್ಫೆಕ್ಟಾಗಿ ಬರಬೇಕು ಅಂದರೆ ವೇ ಇದೆ, ಅದನ್ನು ನೀವು ಫಾಲೋ ಮಾಡಿ. ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಇದಿದೆಯಲ್ಲ, ಸೊ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಹೇಳಿ, ಇಲ್ಲಿ 1 ಇಂಚ್ಗೆ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿ ಈ ರೀತಿ ಇಟ್ಕೊಂಡು ಈ ಮಾರ್ಕ್ಗೆ ಏನು ನಮ್ಮದು ಫಿಟ್ಟಿಂಗ್ ಸ್ಟಿಚ್ ಹತ್ರ ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕ್ಗೆ ಇದನ್ನು ಈ ರೀತಿ ಕೂರಿಸ್ಕೊಂಡು ನೋಡಿ, ಈಗ ನಾನು ತೋರಿಸ್ತೀನಿ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಅಂತ ನಿಮಗೆ ಕೆಲವು ಚಾನಲಲ್ಲಿ ತೋರಿಸ್ತಾರೆ, ಆಯಿತಾ. ಸೊ ಈ ರೀತಿ ಮಾರ್ಕ್ ಹಾಕೋದ್ರಿಂದ ಸ್ಲೀವಲ್ಲಿ ಏನು ರಿಂಕಲ್ಸ್ ಇದೆಯಲ್ಲ ಆ ರಿಂಕಲ್ಸ್ ಬರುತ್ತೆ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಹೆಂಗೆ ಹಾಕ್ತೀವಿ, ಸೊ ಅದನ್ನು ನಾನು ಬೇರೆ ಕಡೆ ತೋರಿಸ್ತೀನಿ. ಈ ಏನಿದು ಅಗಲ ಇದೆಯಲ್ಲ, ಈ ಅಗಲ, ಸೊ ಈ ಅಗಲದಲ್ಲಿ ಏನು ಒಂದು ನಾವು ಹಾಕೋದು ಸ್ಲೀವ್ ಕಟ್ಟಿಂಗು ಬೇರೆ ಥರ ಸ್ವಲ್ಪ ಶೇಪ್ ಬರುತ್ತೆ. ಸೊ ಇವಾಗಲೇ ತೋರಿಸಿದ್ರೆ ನಿಮ್ಗೆ ಹೇಳ್ಕೊಡೋಕ್ಕಾಗಲ್ಲ. ಸೊ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿಂದ ಹಿಂಗೆ ಬಂದಿದೆಯಲ್ಲ, ಸೊ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಇದು ಬಂದು ರಿಂಕಲ್ಸ್ ಥರ ಬರುತ್ತೆ, ಕುಪ್ಪೆ ಥರ ಎದೊಳುತ್ತೆ, ಮತ್ತು ಸ್ಲೀವಲ್ಲಿ ಲೂಸ್ ಅಂತಿರುತ್ತಲ್ಲ, ಸೊ ಆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು, ಆಯ್ತಲ್ವಾ. ಸೊ ಯಾವ ರೀತಿ ಹಾಕ್ಕೊಳ್ಬೇಕು, ಸೊ ಎಕ್ಸಾಕ್ಟಾಗಿ ಹೇಗೆ ಇಡೋದು ಅಂತ ಈಗ ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿಂದ ನೋಡಿ, ಈ ಕಾರ್ನರ್ ಇದೆಯಲ್ಲ, ಇಲ್ಲಿಂದ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇದಿದೆಯಲ್ಲ, ಸೊ ಇದನ್ನು ಈ ಸ್ಕೇಲ್ ಇದೆಯಲ್ಲ, ಈ ಶೇಪ್ ಇದು ನೋಡಿ ವ್ಯತ್ಯಾಸ ಇದೆ, ಈ ಶೇಪ್ ಇದೆ, ಈ ಆರೋ ಮಾರ್ಕ್ ಈ ಕಡೆ ಕಾಣ್ತಾ ಇದೆ. ಇದನ್ನು ಜಸ್ಟ್ ಹೀಗೆ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ನೋಡಿ ಇಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ. ಅದಾದಮೇಲೆ ಸೊ ಈ ಪೋರ್ಷನ್ ಇದೆಯಲ್ಲ, ಇದನ್ನು ಈ ಮಾರ್ಕ್ ಹತ್ರ ಈ ಥರ ಇಟ್ಕೊಳ್ಳಿ, ಆಯಿತಾ. ಸೊ ಈ ಥರ ಇಟ್ಕೊಂಡು ನೋಡಿ, ಈಗ ನಾನು ತೋರಿಸ್ತೀನಿ, ಸೇಮ್ ಅದೇ ಥರನೇ ಮಾಡ್ಕೊಳ್ಳಿ. ಈ ರೀತಿ ಇದು ನಮ್ಮ ಬ್ಯಾಕ್ ಮಾರ್ಕಿಂಗ್. ಸೊ ಈ ಥರ ಬರಬೇಕಾಗಿದ್ದು ಕೆಲವ್ರು ತೋರಿಸ್ತಾರಲ್ಲ, ಈ ಥರ ಬಂದಾಗ ಸೊ ಇಲ್ಲಿಂದ ಇಲ್ಲಿಗೆ ಮಿನಿಮಮ್ 1 ಇಂಚು ಫ್ಯಾಬ್ರಿಕ್ ಎಕ್ಸ್ಟ್ರಾ ಬರುತ್ತೆ. ಸೊ ಆ ಫ್ಯಾಬ್ರಿಕ್ ಏನು ಎಕ್ಸ್ಟ್ರಾ ಬರುತ್ತೆ, ಕುಪ್ಪೆ ಥರ ಎದೊಳೋದು, ಸ್ಲೀವಲ್ಲಿ ರಿಂಕಲ್ಸು, ಸ್ಲೀವಲ್ಲಿ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗೋದು ಇಲ್ಲಿಂದಾನೆ, ಆಯಿತಾ. ಸೊ ಈಗ ಫ್ರಂಟ್ ಸ್ಕೇಲ್ ಹಾಕ್ಕೊಳ್ಳೋಣ, ಕರ್ವ್ ಹಾಕ್ಕೊಳ್ಳೋಣ. ಈಗ ಫ್ರಂಟ್ ಕರ್ವ್ ಹಾಕ್ಕೊಳ್ಳೋಣ. ಸೊ ನೋಡಿ, ಇನ್ನೊಂದ್ಸರಿ ನಾನು ಇಲ್ಲಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈಗ ಎಕ್ಸಾಕ್ಟ್ ಮಾರ್ಕ್ ಹಾಕಿರೋದು ನೋಡಿ ಇಲ್ಲಿದೆ, ಓಕೆನಾ. ಈಗ ಫ್ರಂಟ್ ಕರ್ವ್ ಹಾಕ್ಕೊಳ್ಳೋಣ. ಫ್ರಂಟ್ ಕರ್ವ್ ಹಾಕೊಳ್ಳೋಕ್ಕೆ ನೀವು ಏನು ಮಾಡಬೇಕು, ಇಲ್ಲಿಂದ 1.5 ಇಂಚು ಮಾರ್ಕ್ ಹಾಕ್ಕೊಬೇಕು. 1.5 ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಬೇಕು. ಇಲ್ಲಿಂದ 1/2 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಬೇಕು. ಹಾಕ್ಕೊಂಡು ನೋಡಿ, ಈ ಸ್ಕೇಲ್ನ ಈ ರೀತಿ ಇಟ್ಕೊಬೇಕು. ಇಲ್ಲಿ 1/2 ಇಂಚಿಗೆ ಮಾರ್ಕ್ ಹಾಕಿದ್ದೀವಲ್ಲ, ಇಲ್ಲಿ ಇಟ್ಕೊಬೇಕು, ಇದನ್ನು ಇಲ್ಲಿ ಇಟ್ಕೊಬೇಕು. ಸೊ ಇದನ್ನು ಇಲ್ಲಿ ಇಟ್ಕೊಬೇಕು. ಸೊ ಈ ಥರ ಇಟ್ಕೊಂಡು ನೋಡಿ, ನಾನು ಇವಾಗ ತೋರಿಸ್ತೀನಿ. ಈ ಥರ ಫ್ರಂಟ್ ಕರ್ವ್ ಶೇಪ್ನ ಹಾಕ್ಕೊಳ್ಬೇಕು. ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಹೀಗೆ ಬಂದಿದ ತಕ್ಷಣ ಇಲ್ಲಿ ಸೆಂಟರಲ್ಲಿ ನಾಚ್ ಹಾಕೊಂಡ್ಬಿಡಿ. ಅದಾದಮೇಲೆ ಇದನ್ನು ತಗೊಳ್ಳಿ, ಮತ್ತು ಇಲ್ಲಿಂದ ನಾವೇನು ಶೇಪ್ ಹಾಕಿದ್ವಿ ಇಲ್ಲಿಂದ ಈ ಥರ ತಗೊಳ್ಳಿ. ಸೊ ಫ್ರಂಟ್ ಅಂತ ಗೊತ್ತಾಗಲಿಕ್ಕೆ ಇಲ್ಲಿ ನಾಚ್ ಹಾಕ್ಕೊಳ್ಳಿ. ಸೊ ಇವಾಗ ನೋಡಿ, ನಿಮಗೆ ಈ ಕಡೆಯಿಂದ ನೋಡಿ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಶೇಪ್ ಬರಬೇಕು. ಸೊ ಇಲ್ಲಿ ನೋಡಿ ತೋರಿಸ್ತೀನಿ. ಈ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಂದಿದೆಯಲ್ಲ, ಇದೇ ಮೇನು ಸ್ಲೀವಲ್ಲಿ ಪ್ರಾಬ್ಲಮ್ ಆಗೋಕ್ಕೆ ಕಾರಣ ಇರೋದು, ಓಕೆನಾ. ಸೊ ಸ್ಕೇಲ್ನ ನಾನು ಇವಾಗ ಹೇಗೆ ಹೇಳಿದೆ ಆ ರೀತಿ ಪ್ರಾಕ್ಟೀಸ್ ಮಾಡಿ. ಫಸ್ಟು ಒಂದೇ ಸರಿ ನೋಡಿದ ತಕ್ಷಣ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಸೊ ನೆಕ್ಸ್ಟು ಈ ಸ್ಕೇಲ್ ಹೇಗೆ ಹಣೆ ಬರ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಾನು ನಾರ್ಮಲಾಗಿ ಚಿಕ್ಕದಾಗಿ ಪೇಪರ್ ಮೇಲೆ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಕು ಮತ್ತು ಇಲ್ಲಿ ಆರ್ಮ್ ಹೋಲ್ದು ನಾನು ಶೇಪ್ ಹಾಕಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಫಸ್ಟು ನಾನು ನೆಕ್ ಶೇಪ್ ಹಾಕ್ಬಿಡ್ತೀನಿ.
ಸೊ ಇಲ್ಲಿ ನೋಡಿ 1/2 ಇಂಚಿಗೆ ಈ ಥರ ಹಾಕ್ಕೊಂಡು ನಾವು ಶೇಪ್ ಕೊಡಬೇಕು. ಸೊ ನೆಕ್ಗೆ ನೋಡಿ ಈ 1/2 ಇಂಚಿಗೆ ನಾವು ಹಾಕೊಂಡಿರೋಂಥದ್ದು ಇದು ಟಚ್ ಆಗಬೇಕು. ಸೊ ಈ ಥರ ಸ್ಕೇಲ್ ನಾರ್ಮಲ್ ಏನು ಮಾಡ್ತಾರೆ, ಈ ಥರ ಇಟ್ಕೊಳ್ತಾರೆ, ಇಲ್ಲ ಈ ಥರ ಇಟ್ಕೊಳ್ತಾರೆ. ಸೊ ಅವಾಗ ಏನಾಗುತ್ತೆ, ನೆಕ್ ವಿಡ್ತ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಆ ನೆಕ್ ವಿಡ್ತ್ ಅನ್ನೋದು ಕಡಿಮೆ ಆಗಬಾರ್ದು ಅಂದರೆ ಈ ಏನಿದೆ ಪಾಯಿಂಟು ಇದನ್ನ ಈ ಸ್ಕೇಲ್ ಟಚ್ ಮಾಡಬೇಕು. ಸೊ ಹಾಗಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ರೆ ನೋಡಿ ಇಲ್ಲಿ ಗೆರೆಯಿಂದ ಆಚೆ ಹೋಯ್ತು, ನೆಕ್ ವಿಡ್ತ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಬಾರ್ದು ಅಂದರೆ ನಾವೇನು ಮಾಡಬೇಕು, ಸ್ಕೇಲು ಈ ಥರ ಇದೆಯಲ್ಲ ಹಿಂಗೆ ಇಟ್ಕೊಬೇಕಂತೇನಿಲ್ಲ. ನಮಗೆ ಈ ಲೈನ್ ಟಚ್ ಆಗಬೇಕು, ಜಸ್ಟ್ ಈ ರೌಂಡ್ ನೀಟಾಗಿ ಬರಬೇಕು. ಸೊ ಅದನ್ನ ನೋಡ್ಕೊಬೇಕಲ್ವಾ. ಸೊ ಆವಾಗ ಏನು ಮಾಡಬೇಕು, ಈ ಲೈನ್ಗೆ ಸ್ಕೇಲ್ ಟಚ್ ಆಗಬೇಕು ಒಂದು, ಹಾಗೆ ಈ ಲೈನಿಂದ ಹೊರಗಡೆ ಹೋಗಬಾರ್ದು. ಸೊ ಇದಿಷ್ಟನ್ನು ನೋಡಿಕೊಂಡು ನೀವು ಇದನ್ನ ನೋಡಿ ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ, ನಿಮಗೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ಸೊ ಈಗ ಆರ್ಮೋಲಲ್ಲಿ, ಸೊ ಇದು ಬ್ಯಾಕ್ ಪಾರ್ಟ್ ಅನ್ಕೊಳ್ಳೋಣ, ಬ್ಯಾಕ್ ಪಾರ್ಟ್. ಸೊ ಇಲ್ಲಿಂದ ನಾವು 1/4 ಇಂಚಿಗೆ ಮಾರ್ಕ್ ಹಾಕ್ತೀವಿ. 1/4 ಇಂಚಿಗೆ ಈ ರೀತಿ ಮಾರ್ಕ್ ಹಾಕಿ, ಸೊ ಇಲ್ಲೊಂದು ಲೈನ್ ಹೇಳ್ಕೊಳ್ಳೋಣ. ಸೊ ಇಲ್ಲಿ ನಾವು ಶೇಪ್ ಹಾಕಬೇಕು. ಸೊ ಇದನ್ನೇನು ಮಾಡಬೇಕು, ಈ ಥರ ನೋಡಿ ಈ ಲೈನ್ ಟಚ್ ಆಗಬೇಕು, ಮತ್ತು ಈ ಲೈನು ಕರೆಕ್ಟಾಗಿ ಟಚ್ ಆಗಬೇಕು, ಮತ್ತು ಈ ಲೈನ್ ಟಚ್ ಆಗಬೇಕು. ಈ ಮೂರೂ ಇದನ್ನು ನೋಡಿಕೊಂಡು ನಾವು ಮಾರ್ಕ್ ಹಾಕ್ಕೊಬೇಕು. ಸೊ ಈಗ ನೋಡಿ ನಾನು ಕರೆಕ್ಟಾಗಿ ಹಾಕಿ ತೋರಿಸ್ತೀನಿ. ಈ ರೀತಿ ಸೊ ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ ಬರುತ್ತೆ. ಫ್ರಂಟ್ದು ಹೇಗೆ ಮಾಡೋದು, ಸೊ 1/2 ಇಂಚು ಮೇಲೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಸೊ ಇಲ್ಲಿಂದ ಇಲ್ಲಿಗೆ ಸೆಂಟರ್ ಪಾಯಿಂಟ್ನ ನೋಡ್ಕೊಳ್ಳಿ, 1/2 ಇಂಚು ಆಚೆ ಬನ್ನಿ. ಸೊ ಇದು ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೋಡಿ ಮತ್ತೆ ಈ ಸ್ಕೇಲ್ ಇಲ್ಲಿ ಟಚ್ ಆಗಬೇಕು, ಅದಾದಮೇಲೆ ಈ ಪಾಯಿಂಟ್ ಟಚ್ ಆಗಬೇಕು, ಅದಾದಮೇಲೆ ಈ ಪಾಯಿಂಟ್ ಟಚ್ ಆಗಬೇಕು. ಈ 3 ಪಾಯಿಂಟು ಟಚ್ ಆಗೋ ಥರ ನೋಡಿಕೊಂಡು ಸ್ಕೇಲ್ನ ಈಗ ನಾನು ನೋಡಿ ಹೇಳ್ಕೊಡ್ತೀನಿ. ಈ ರೀತಿ. ಸೊ ಇದು ಫ್ರಂಟ್ ಆರ್ಮೋಲ್ ಶೇಪ್. ಸೊ ಈ ರೀತಿ ಮಾಡ್ಕೊಬೇಕು. ಸ್ಕೇಲ್ ಸಿಕ್ತು, ಹೇಗೋ ಹಾಕಿದೆ ನೋಡಿ, ಹೀಗೆ ಇಟ್ಕೊಂಡು ಹೀಗೆ ಹಾಕಿದೆ, ಹೀಗೆ ಇಟ್ಕೊಂಡು ಹೀಗೆ ಹಾಕಿದೆ ಅಂತ ಅಂದರೆ ಅದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವುದೇ ಸ್ಕೇಲ್ ಆಗಲಿ ನಾವು ಯೂಸ್ ಮಾಡೋದನ್ನು ಫಸ್ಟ್ ಕಲಿಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಈ ಆರ್ಮೋಲ್ ಶೇಪ್ನ ನಾವು ಯೂಸ್ ಮಾಡೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಬೇಕು. ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.